ಫ್ರೆಂಡ್ಸ್ ಇವಾಗ ನಾವು ಜಸ್ಟ್ ಚೆಕಪ್ಗೆ ಅಂತ ಬಂದ್ವಿ. ಬೇಬಿ ಬರ್ತಿದೆ ಇವತ್ತು. ಹೆಂಗನಿಸ್ತೈತೆ ನನಗೆ ಭಯ. ಅಳ್ತಾಳೆ ಇವಳು ನಮ್ಗಳ ಬಂದಂಗೈತೆ. ನಾನೇನಾದ್ರು ಆಸ್ಪತ್ರೆಯಲ್ಲಿ ಇದ್ದಿದ್ರೆ ನಿಜ ಟೆನ್ಷನ್ಗೆ ಇನ್ನೂ ಅಳ್ತಾ ಇದ್ದೇನೋ. ನನಗೆ ಈಗೂ ಇಲ್ಲೋಡು ಇದು ಡಗ 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 ಅಂತ. ನೆನ್ನೆ ತಾನೇ ನಾನು ಅವ್ರಿಗೆ ಹೇಳ್ದೆ, ನೆನ್ನೆ ಫೋನ್ ಮಾಡಿಬಿಟ್ಟು ಯಾಕೋ ಕೆಳಗಡೆ ಹೊಟ್ಟೆ ಎಲ್ಲ ನೋವು ಬರ್ತಿದೆ ನನಗೆ, ಕೂತ್ಕೊಂಡ್ರೆ ನಿಂತ್ಕೊಳ್ಳೋಕ್ಕಾಗಲ್ಲ, ನಿಂತರೆ ಕೂತ್ಕೊಳ್ಳೋಕ್ಕಾಗಲ್ಲ, ಆ್ಯಂಡ್ ಮಲ್ಕೊಂಡ್ರಂತೂ ಎದೊಳಕ್ಕೆ ಹತ್ತೇ ಬಿಟ್ಟಿದ್ದೀನಿ. ನನ್ನ ಆಸೆ 2 ಕಂಪ್ಲೀಟ್ ಆದಮೇಲೆ ಡೆಲಿವರಿ ಆಗ್ತಿದೆ, ಅದೊಂದು ಖುಷಿ ಇದೆ ನನಗೆ. ನನಗೋಸ್ಕರ ಪಾಪ ಅವಳು ಚಿಕನ್ ತರಿಸಿ ಬಿರಿಯಾನಿಗೆಲ್ಲ ರೆಡಿ ಮಾಡ್ಕೊಳ್ಳೋದಿಕ್ಕೆ. ಲಾಸ್ಟ್ ಒಂದೇ ಒಂದು ಬಾವುಕೆ ಏನಿತ್ತು ಗೊತ್ತಾ ಫ್ರೆಂಡ್ಸ್, ನನಗೆ ಚಾಕ್ಲೇಟ್ ಕೇಕ್ ತಿನ್ಬೇಕು ಅಂತ ಆಸೆ ಇತ್ತು. ಏನ್ ಅನಿಸ್ತಿದೆ? ಬೆಳಗ್ಗೆ ಹೇಳ್ತಾ ಇದ್ಲಿ ಇವಳು ಎಷ್ಟಿದು? ಎರಡಾ? ನಿಜ ನರ್ವಸ್ ಆಗ್ಬೇಡ. ಬಿ ಪಿ ಜಾಸ್ತಿ ಆಯ್ತು ಅಂದ್ರೆ ಇನ್ನೂ ವೆಯ್ಟ್ ಮಾಡಿಸ್ತಾರೆ, ಗೊತ್ತಾಯ್ತಾ? ಹುಷಾರು. ಬಾಯ್. ನರ್ವಸ್ ಆಗಬೇಡ. ಹಾಂ ವೆಯ್ಟ್ ಮಾಡಿ ಬೇಗ. ಮಾತಾಡ್ಸ್ತವ್ರೆ. ಎಂಥ ಲವರ್ಸ್ಗಳಿರ್ಬೋದು ಇವರು ಇಲ್ಲಿಂದ ಇಲ್ಲಿಗೆ. ಇವ್ರಿಗೆ ಫುಲ್ಲು ಪುಕ್ಕ ಪುಕ್ಕ ಇವರಿಗೆ. ದೇವಸ್ಥಾನ ಪಾಪು ಬರ್ತಿದ್ದೆ. ಎಲ್ಲ ಬೇರೇನಿಲ್ಲ ಪರಪಂಚನಿ. ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಐಶ್ವರ್ಯ ಮಹೇಶ್. ಫೈನಲಿ ತಮ್ನೇನಲ್ಲಿ ನೀವೇ ನೋಡಿರ್ತೀರ, ನನ್ನ ಡೆಲಿವರಿ ವ್ಲಾಗ್ ಅಪ್ಲೋಡ್ ಮಾಡಿದ್ದೀನಿ ಇವತ್ತು. ಸೊ ತುಂಬ ಎಕ್ಸೈಟೆಡ್ ಆಗಿತ್ತು, ಏನು ಹೇಳ್ತಾರೆ ಡೆಲಿವರಿ ಅದೆಲ್ಲ. ಸೊ ಯಾವ ರೀತಿ ಇದೆ ಏನು ಅಂತ ಮುಂದೆ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ಹೋಗೋಣ. ಲಕ್ಷ್ಮಿ ಜೊತೆ ಎಲ್ಲ ಮಾತಾಡ್ಕೊಂಡು ಆರಾಮಾಗಿ ಕೂಲಾಗಿರ್ತೀನಿ. ಅವಾಗ ಬರೋಣ. ಅವರು ಅದೇನೇನೋ ಟೆಸ್ಟ್ ಮಾಡಿದ್ಕೆ ನನ್ಗೆ ಫುಲ್ ಪೇನ್ ಬಂದ್ಬಿಟ್ಟೈತೆ. ಅದರಲ್ಲೇ ಗೊತ್ತಾಗದ್ದು ನಿಮಗೆ ಪಾಪು ಅಲ್ಲ ಗಾಡಿ ಮನೆ ಒಳಗಡೆ ಐತೆ. ಆಯ್ತಾ ಫ್ರೆಂಡ್ಸ್ ಇವಾಗ ನಾವು ಜಸ್ಟ್ ಚೆಕಪ್ಗೆ ಅಂತ ಬಂದ್ವಿ. ಬೇಬಿ ಬರ್ತಿದೆ ಇವತ್ತು. ಇವತ್ತು ಶುಕ್ರವಾರ, ಒಳ್ಳೆ ದಿನ. ನನಗೆ ಜಸ್ಟು ಸೀಮಂತ ಮುಗಿಸ್ಕೊಂಡು ನೋಡಿ ಬಳೆಲ್ಲ ಹಾಕೊಂಡು ಹಂಗೆ ಇದ್ದೀನಿ. ಸೀಮಂತ ಮುಗಿಸ್ಕೊಂಡು ಇವಾಗ ಜಸ್ಟು ಚೆಕಪ್ಗೆ ಅಂತ ಬಂದ್ವಿ. ಬಟ್ ಆದರೆ ಡಾಕ್ಟರು ಇಲ್ಲ ಪಾಪು ಇವತ್ತೇ ಆಗುತ್ತೆ ಮಾಡಬೇಕು ಅಂತ ಹೇಳಿದ್ರು. ಸ್ವಲ್ಪ ಅಳುನು ಬಂತು, 10 ಆಯಿತು. ಇವಾಗ ಮತ್ತೆ ಅಕ್ಕನ ಮನೆಗೆ ಹೋಗ್ಬಿಟ್ಟು ಒಂದು ಅರ್ಧ ಗಂಟೆ ರೆಸ್ಟ್ ಮಾಡ್ತೀನಿ. ಮಹಿ ಬೆಂಗಳೂರಿಂದ ಬರಬೇಕಲ್ವಾ, ಸೊ ಅದಕ್ಕೆ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತೀನಿ. ಯಾಕೆ ಅಂತ ಗೊತ್ತಿಲ್ಲ, ಅಳು ಬಂದ್ಬಿಡ್ತು. ಸ್ವಲ್ಪ ಭಯ ಆಯಿತು ಚೆಕಪ್ ಎಲ್ಲ ಮಾಡಬೇಕಾದ್ರೆ. ಫಸ್ಟ್ ಟೈಮ್ ಅಲ್ವಾ ಇದೆಲ್ಲ ಎಕ್ಸ್ಪೀರಿಯೆನ್ಸು, ಸೊ ಸ್ವಲ್ಪ ಭಯ ಆಯಿತು. ನಾನಿವಾಗ ಗೌರ್ಮೆಂಟ್ ಹಾಸ್ಪಿಟಲ್ ರಾಮನಗರದಲ್ಲಿ ತೋರಿಸ್ತಾ ಇದ್ದೀನಿ. ತಾಯಿ ಮನೆಗೆ ಹೋದ್ಮೇಲೆ ನಾನು ಇವಾಗ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಬಂದು ಚೆಕಪ್ ಮಾಡಿಸೋಣ ಅಂದ್ಕೊಂಡು ಬಂದ್ವಿ. ಬಟ್ ಅನ್ಎಕ್ಸ್ಪೆಕ್ಟೆಡ್ಲಿ ಇವತ್ತೇ ಡೆಲಿವರಿ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಹೆಂಗನಿಸ್ತೈತೆ ನನಗೆ ಭಯ. ಅಳ್ತಾಳೆ ಇವಳು ನಮ್ಗಳ ಬಂದಂಗೈತೆ. ನಂಗೆ ಗಳುನೇ ಬಂದ್ಬಿಡ್ತು ಹಂಗೆ ಹೇಳಿದ ತಕ್ಷಣ. ಸ್ವಲ್ಪ ವಿಡಿಯೋ. ಸೊ ಇವತ್ತೇ ಡೆಲಿವರಿ ಮಾಡ್ತೀನಿ ಅಂತ ಹೇಳಿದ್ದಾರೆ, ನೋಡಬೇಕು. ಹಂಗೂ ಸ್ವಲ್ಪ ಭಯ ಐತೆ. ಶುಕ್ರವಾರ ಬೇರೆ ಅಲ್ವಾ, ಒಳ್ಳೆ ವಾರ ಅಂದ್ಕೊಂಡು ಆಯಿತು ಅಂದ್ಕೊಂಡು ಧೈರ್ಯ ಮಾಡಿ ಮುನ್ನಡೆ ಇದ್ದೀವಿ. ಮನೆ ಕೊಟ್ಟೈತೇನೋ ಆಂಟಿ. ಸೊ ಇವಾಗ ಸೋನು ಮನೆಗೆ ಬಂದ್ವಿ. ನಾನೇನಾದ್ರು ಆಸ್ಪತ್ರೆಯಲ್ಲಿ ಇದ್ದಿದ್ರೆ ನಿಜ ಟೆನ್ಷನ್ಗೆ ಇನ್ನೂ ಅಳ್ತಾ ಇದ್ದೇನೋ. ನನಗೆ ಈಗೂ ಇಲ್ಲೋಡು ಇದು ಡಗ 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 ಅಂತ. ರೆಡಿಯಾಗು, ಪಾಪ ಬರ್ತದೆ ಇವತ್ತು. ಸ್ಪಂದು ಕಾಲೇಜ್ಗೆ ಹೋಗೋಳಲ್ವಾ, ಅವಳು ಬರೋಷ್ಟಲ್ಲಿ ಪಾಪನೇ ಆಗೋಗಿರ್ತದೇನೋ ಅಲ್ವಾ.
ಸೊ ಇವಾಗ ಬಂದ್ವಿ. ನಾನೇನಕ್ಕೆ ಮನೆಗೆ ಬಂದೆ ಅಂತ ಹೇಳ್ತೀನಿ. ಲಶ್ವಿಕ್ ಅವ್ರ ಜೊತೆ ಎಲ್ಲ ಸ್ವಲ್ಪ ಮಾತಾಡ್ಕೊಂಡಿದ್ರೆ ಸ್ವಲ್ಪ ನಾರ್ಮಲ್ ಆಗಿರ್ತೀನಿ, ಇಲ್ಲಾಂದರೆ ಸ್ವಲ್ಪ BP ಜಾಸ್ತಿ ಆಗ್ಬಿಡುತ್ತೆ ಅಂತ ಹೇಳಿ ಬಂದೆ ಇಲ್ಲಿಗೆ. ಮೈಗೆ ಫೋನ್ ಮಾಡಿ ಹೇಳಿದೆ, ಪಾಪ ಅವರು ಟೆನ್ಷನಲ್ಲಿ ಇವತ್ತೇ ಆಗ್ಬಿಡುತ್ತಾ ಅಂತ ಹೇಳ್ಕೊಂಡು ಬರ್ತಿದ್ದಾರೆ. ಅವರು ಸ್ವಲ್ಪ ಗಾಬರಿಲಿದ್ದಾರೆ. ಅಂದರೆ ನೆನ್ನೆ ತಾನೇ ನಾನು ಅವ್ರಿಗೆ ಹೇಳಿದೆ, ನೆನ್ನೆ ಫೋನ್ ಮಾಡಿಬಿಟ್ಟು ಯಾಕೋ ಕೆಳಗಡೆ ಹೊಟ್ಟೆ ಎಲ್ಲ ನೋವು ಬರ್ತಿದೆ ನನಗೆ, ಕೂತ್ಕೊಂಡ್ರೆ ನಿಂತ್ಕೊಳ್ಳೋಕ್ಕಾಗಲ್ಲ, ನಿಂತರೆ ಕೂತ್ಕೊಳ್ಳೋಕ್ಕಾಗಲ್ಲ, ಆ್ಯಂಡ್ ಮಲ್ಕೊಂಡ್ರಂತೂ ಎದ್ದೊಳಕ್ಕೆ ಹತ್ತೇ ಬಿಟ್ಟಿದ್ದೀನಿ. ಸೊ ಹಂಗಾಗ್ಬಿಟ್ಟಿತ್ತು. ಸುಮ್ಮನೆ ಇವತ್ತು ಚೆಕಪ್ ಮಾಡಿಸೋಣ ಅಂದ್ಕೊಂಡು ಹೋದ್ವಿ ಅಷ್ಟೇ. ಅಡ್ಮಿಟ್ ಮಾಡ್ಕೊಳ್ಬೇಕಾಗತ್ತೆ ಇವತ್ತು ಅಂತ ಹೇಳ್ತಿದ್ದಾರೆ. ಸೊ ಬ್ಯಾಂಗಲ್ಲು, ಮೂಗ್ಬಟ್ಟು, ಇಯರಿಂಗ್ಸು, ಕಾಲುಂಗ್ರ ಪ್ರತಿಯೊಂದು ಕಳ್ಸಿ ಮಡಗಬೇಕೀಗ. 1 ಗಂಟೆ ಅಷ್ಟರಲ್ಲಿ ಹಾಸ್ಪಿಟಲ್ಗೆ ಹೋಗಬೇಕು. ಹೆಂಗೋ ಸೀಮಂತನೂ ಮುಗೀತು, ಮತ್ತು ಫೋಟೋಶೂಟು ನನ್ನ ಆಸೆ 2 ಕಂಪ್ಲೀಟ್ ಆದಮೇಲೆ ಡೆಲಿವರಿ ಆಗ್ತಿದೆ. ಅದೊಂದು ಖುಷಿ ಇದೆ ನನಗೆ. ಲಶ್ವಿಕ್ ಮಲ್ಗವನಾ? ಮಲ್ಕೊಬಿಟ್ಟವನು. ಚಿನ್ನು ಸ್ಕೂಲ್ಗೆ ಹೋಗೋಳೆ. ವಾ ಮಮ್ಮಿ ಪಾಪ ಅಂತೇಳಿ ಮಮ್ಮಿ ಇದು ಕಿಟ್ ಬ್ಯಾಗೆಲ್ಲ ಎತ್ಕೊಬರಕ್ಕೆ ಹೋಗೈತೆ ಮನೆಗೆ, ಇಲ್ಲಿ ನಮ್ಮ ಮನೆಗೆ. ಬ್ಯಾಕ್ ಪ್ಯಾಕ್ ಎಲ್ಲ ಮಾಡಿದ್ದೆ, ಒಂದು ವೀಡಿಯೋನು ಎಡಿಟ್ ಮಾಡೋಕ್ಕಾಗಲಿಲ್ವಲ್ಲಪ್ಪ. ಅಲ್ಲ ಬರ್ತೀನಿ ಅಂದ್ಬಿಟ್ಟು ನನಗೋಸ್ಕರ ಪಾಪ ಅವಳು ಚಿಕನ್ ತರಿಸಿ, ಇದು ಒಂದು ನಿಮಿಷ, ಚಿಕನ್ ತರಿಸಿ ಬಿರಿಯಾನಿಗೆಲ್ಲ ರೆಡಿ ಮಾಡ್ಕೊಳ್ಳೋದಕ್ಕೆ. ಆಮೇಲೆ ಪೂರಿ ಮಾಡಿದಂತೆ ಬೆಳಿಗ್ಗೆ. ಸೊ ಪಾಪ ಅವಳು ನಾನು ಬರ್ತೀನಿ ಅಂದ್ಬಿಟ್ಟು ಇದನ್ನೆಲ್ಲ ಮಾಡ್ತಿದ್ಲು. ನೋಡಿದ್ರೆ ತಿನ್ಬೇಡಿ ಅಂತ ಹೇಳಿದ್ದಾರೆ, ಬಟ್ ಕುಕ್ಕರಲ್ಲಿ ಮಾಡಿದ್ರೆ ಬೇಗ ಆಗ್ತಿತ್ತು ತಾನೇ. ಸೊ ಯಪ್ಪ ನಾನು ಹೋಗ್ಬೇಕಾದ್ರೆ ಚೆನ್ನಾಗಿ ಖುಷಿಯಿಂದ ಹೋದೆ, ಸುಮ್ಮನೆ ಟೆಸ್ಟ್ ಅಲ್ವಾ ಅಂತ ಬರ್ಬೇಕಾದ್ರೆ. ಸೊ ಫಸ್ಟ್ ಟೈಮು ಗೌರ್ಮೆಂಟ್ ಆಸ್ಪತ್ರೆಗೆ ಚೆಕಪ್ಗೆ ಅಂತ ಹೋದ್ವಿ. ಫಸ್ಟ್ ಟೈಮೇ ಲಾಸ್ಟ್ ಡೇ ಆಯ್ತದೆ ಅಂತ ಗೊತ್ತಿರಲಿಲ್ಲ. ಇನ್ನೊಂದ್ಸಲ ಬರಬೇಕೇನೋ ಅಂದ್ಕೊಂಡು ಹೋಗಿದ್ವಿ. ಇವತ್ತೇ ಅಡ್ಮಿಟ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರು. ನೋಡೋಣ ಹೆಂಗಾಗುತ್ತೆ ಏನು ಅಂತ. ಮೀಟಿಂಗ್ ಆಯ್ತು ಅಂತ. ಸೊ ಆದಷ್ಟು ನಾನು ವಿಡಿಯೋ ಮಾಡೋದಕ್ಕೆ ಸೋನಿಗೆ ಹೇಳಿರ್ತೀನಿ. ಇವ್ರು ಟೆನ್ಷನಲ್ಲಿ, ನಂಗೆ ಟೆನ್ಷನ್ನು, ನನಗೆ ಅಲ್ಲಿ ಓಡಾಡಬೇಕು ಇಲ್ಲಿ ಓಡಾಡಬೇಕು ಅಂದ್ಕೊಂಡು ನಾನು ಇದು ಮಾಡಿದ್ರೆ ಅಷ್ಟೇ. ಸೊ ಇವ್ರಿಗೆ ಹೇಳಿರ್ತೀನಿ ವಿಡಿಯೋ ಆದಷ್ಟು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ರಿ. ನನಗೆ ಮೇಯ್ನ್ ಬೇಕಾಗಿರೋದು ಮೈ ಕೈಗೆ ಪಾಪು ತಂದು ಕೊಡೋದು, ಮೈ ಟೆನ್ಷನಲ್ಲಿ ಓಡಾಡ್ತಿರೋದು. ಆಮೇಲೆ ನೀವೆಲ್ಲ ಮಮ್ಮಿ ನೀನು ಪ್ರತಿಯೊಬ್ಬರನ್ನು ಕ್ಯಾಪ್ಚರ್ ಮಾಡು ಆಯಿತಾ. ನಾನು ಹೆಂಗೆ ಮಾಡೋಕ್ಕಾಗುತ್ತೆ, ಯಾಕೆ ಸಂದೀಪನಿಗೆ ಕೊಡ್ತೀನಿ. ಅವ್ನು ಮಾಡಬೇಕಲ್ಲ. ನೋಡೋಣ, ಇವತ್ತಿಲ್ಲೇ ಇರ್ತಾನಲ್ಲ, ಅವ್ನು ಬರ್ತಡೆಗೆ ಹೋಗ್ಬೇಕಿತ್ತು ಆ್ಯಕ್ಚುಲಿ. ಅವ್ನು ನೋಡು ಇವತ್ತಿಲ್ಲೇ ಅವನು ಫ್ರೆಂಡ್ ಬರ್ಡೇ ಯಾವುದೋ ಇತ್ತು. ಅಪ್ಪನಿಗೂ ಶಾಕು, ಏನೋ ಸುಮ್ಮನೆ ಚೆಕಪ್ಗೆ ಅಂತ ಹೋಗ್ಬಿಟ್ಟು ಅಡ್ಮಿಟ್ ಮಾಡ್ಕೋತೀನಿ ಅಂತವ್ರ ಅಂತ ಅದಂಗೆ ಡೆಲಿವರಿ ಟೈಮ್ ಬಂತು ಅಂತ ಅಂದ್ರೆ ಈ 1 ವಾರ ಆ ಥರ ಎಲ್ಲ ಕೊಟ್ಟಿರ್ತಾರಲ್ಲ, ಮುಂದೆ ಆಗ್ಬೋದು ಅಂತ. ನೋಡೋಣ, ಬೇಗ ಆಗಪ್ಪ. ಬಿರಿಯಾನಿ ಲಾಸ್ಟ್ ದೊಡ್ಡಮ್ಮ ಮಾಡಿರೋ ಬಿರಿಯಾನಿ ತಿನ್ಬಿಟ್ಟು ಮಮ್ಮಿ ಯಾರು ಮಾಡಿದ್ರು ಈಗ ತಾನೇ ತಿನ್ಕೊಂಡು ಬಂದೆ. ಚೆನ್ನಾಗಿತ್ತು ಬಿರಿಯಾನಿ. ನಂಗೆ ಲಾಸ್ಟ್ ಒಂದೇ ಒಂದು ಬಾವುಕೆ ಏನಿತ್ತು ಗೊತ್ತಾ ಫ್ರೆಂಡ್ಸ್, ನನಗೆ ಚಾಕ್ಲೇಟ್ ಕೇಕ್ ತಿನ್ನಬೇಕು ಅಂತ ಆಸೆ ಇತ್ತು, ಬಟ್ ಅದೊಂದು ಮಿಸ್ ಆಗ್ತಿದೆ. ಮೈ ಬಂದಮೇಲೆ ನೋಡೋಣ. ಮಹಿ ಆಫೀಸಲ್ಲಿದ್ದರು. ಅವರಿಗೆ ಇವತ್ತು ಡೆಲಿವರಿ ಆಗುತ್ತೆ ಅಂತ ಹೇಳಿದ ತಕ್ಷಣ ಪಾಪ ಅವರು ನೆನಪಲ್ಲಿ ಇಟ್ಕೊಂಡು ನಾನು ಕೇಕ್ ತಿನ್ನಬೇಕು ಅಂತ ಹೇಳಿದ್ದೆ. ಸೊ ಬರಬೇಕಾದ್ರೆ ನನಗೆ ಚಾಕ್ಲೇಟ್ ಕೇಕ್ ತಂದು ಕೊಟ್ಟಿದ್ರು. ಹಿಂಗಿರ್ಕೊ ಒಂಚೂರು ರೌಂಡ್ ಓಡಿಸಿ ಅಲ್ಲಿ ಏನಾದ್ರು ಬೈದ್ರೆ ಅಷ್ಟೇ. ಆಮೇಲೆ ಬಿಸಿನೀರು ಕುಡಿದು ಬಿಡೋದು. ಸಾಕಣಪ್ಪ, ಆಸೆ ನೆರವೇರ್ತು. ಇದು ಬಿಸಿನೀರು ಕುಡ್ಕೋ. ಬಿರಿಯಾನಿ ರೆಡಿ, ಬಟ್ ಟೈಮ್ ಇಲ್ಲ. ಒಂದೇ ಒಂದು ಸ್ಪೂನ್ ತಿನ್ಸ್ಕೊಡ್ತಾ ಇರೋದು. ಒಂದೇ ಒಂದು ಸ್ಪೂನ್ ತಿನ್ಸ್ಕೊತಾ ಇದ್ದೀನಿ. ಹುಡ್ತಾಗ ಸಕ್ಕತ್ತಾಗೈತೆ, ತಿನ್ನಕ್ಕಾಯ್ತೀವಲ್ಲಪ್ಪ. ಸ್ವಲ್ಪ ಬಿಸಿನೀರು. ಚೆನ್ನಾಗೈತಾ? ಹ್ಞೂ ಚೆನ್ನಾನಾ?
ನಿಖರ್ ಹಾಕಿಲ್ಲ ನಾನು ಶೇಮ್ ಪಪ್ಪಿ ಶೇಮ್. ಲಕ್ಷ್ಮಿಕ್ ಇವಾಗ ಪಾಪ ಬರ್ತದೆ. ಲಕ್ಷ್ಮಿಕ್ ಇಲ್ಲಿ ಪಾಪ ಬರ್ತದೆ ಇವತ್ತು. ಕೊಳ್ಳು ಅವ್ನು ನಿದ್ದೆ ಮಾಡಿ ಎದ್ದವನು. ಈಗ ಅವನ ರಿಯಾಕ್ಷನ್ ಹೆಂಗಿರ್ತದೋ. ಮೈ ಬಂದು ಕೇಕ್ ತಂದು ಕೊಟ್ಟರು. ಈಗ ತಿಂದಾಯಿತು, ಹೊರಡಬೇಕು. ನಾನು ಇದು ಇಯರಿಂಗ್ಸು ಚಿನ್ನದೆಲ್ಲ ಏನೇನಿರುತ್ತೆ ಅದನ್ನೆಲ್ಲ ಕೊಟ್ಟು ಕಳಿಸಿದ್ದೀನಿ. ಕಾಲುಂಗ್ರ ಪ್ರತಿಯೊಂದೂ ಅದನ್ನು ಮನೇಲಿ ಇಟ್ಬಿಟ್ಟು ಬರ್ತಾರೆ. ನಮ್ಮನ್ನು ತೆಗಿಬೇಡ, ಹಾಂ ನಮ್ಮನ್ನು ತೆಗಿಬೇಡ ಅಂದರೆ ನಾನು ಫ್ರಂಟ್ ಕ್ಯಾಮ್ರಾ ಮಾಡ್ತಿದ್ದೀನಿ. ಸೊ ಇವಾಗ ಇನ್ನೇನು ಹೊರಡಬೇಕು. ನೋಡೋಣ ಪ್ರೊಸೀಜರ್ ಯಾವ ರೀತಿ ಇರುತ್ತೆ ಏನು ಅಂತ. ಇವತ್ತೇ ಪಾಪ ಆಗ್ತಿದೆ ಅನ್ನೋದಕ್ಕೆ ಏನು ಅನಿಸ್ತಿದೆ? ನಾನು ಅತ್ತೆ ಬಿಟ್ಟೆ ಅಲ್ಲಿ ಹಾಸ್ಪಿಟಲಲ್ಲಿ. ಏನು ಹಿಂಗೆ ಅಂದ್ಬಿಟ್ರಲ್ಲ ಇವತ್ತೇ ಆಗ್ಬಿಡುತ್ತಾ ಪಾಪು ಅಂತ. ಶುಕ್ರವಾರ ಒಳ್ಳೆ ದಿನ ಅದನ್ನೂ ಅಂತಿದ್ರು, ಒಳ್ಳೆ ದಿನ ಶುಕ್ರವಾರ ಮಾಡಿಸ್ಕೊಳ್ಳಿ ಅಂತ. ಫೋನ್ ಅಂತ ಹೇಳ್ತಿದ್ದೀನಿ. ನಾನು ಇಷ್ಟು ದಿನ ತೋರಿಸ್ತಾ ಇದ್ದಿದ್ದು ಭಾವನಾ ಹಾಸ್ಪಿಟಲಲ್ಲಿ, ಬಟ್ ಇವಾಗ ನಾನು ಚೆಕಪ್ಗೆ ಅಂತ ಬಂದಿದ್ದು ಗೌರ್ಮೆಂಟ್ ಹಾಸ್ಪಿಟಲ್ ರಾಮನಗರ. ಸೊ ಇದು ತಂದೆ ಮನೆಗೆ ಹೋದ್ಮೇಲೆ ಜಸ್ಟ್ ಸುಮ್ಮನೆ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗಿ ಚೆಕಪ್ ಮಾಡಿಸೋಣ ಅಂತ ಬಂದ್ವಿ. ಸೊ ನೋಡಿದ್ರೆ ಇವತ್ತೇ ಡೆಲಿವರಿ ಆಗುತ್ತೆ ಅಂತ ಹೇಳಿಬಿಟ್ರು. ನನಗಂತೂ ಒಂದು ಕಡೆ ಭಯ ಆಗ್ತಿತ್ತು ಆ್ಯಂಡ್ ಇನ್ನೊಂದು ಕಡೆ ಖುಷಿನೂ ಆಗ್ತಾಯಿತ್ತು, ಇವತ್ತೇ ಡೆಲಿವರಿ ಆಗುತ್ತಾ ಅಂತ. ಅಯ್ಯೋ ಇಷ್ಟೊಂದು ಫಾಸ್ಟಾಗಿ ಹೋಗ್ಬೇಡ್ರಿ. ಲಾಸ್ಟ್ ಇವತ್ತು ಫೋನ್ ಇಟ್ಕೊಳ್ಳೋದು. ಫೋನ್ ಇಟ್ಕೊಳ್ಳೋದು ಅದಂತೆ. ಇನ್ನೊಂದು ವರ್ಷ ಫೋನ್ ಇಟ್ಕೊಳ್ಳಲ್ಲ ಬಿಡು. ತೆಗಿ ಸ್ವಲ್ಪ ಕಷ್ಟ ಆಗೋಯ್ತು. ಗೊತ್ತಾಗೇನು ಅವಶ್ಯಕತೆ ಇಲ್ಲ, ಅದು ತೆಗಿತಾರೆ. ಇಲ್ಲ ಪ್ಲಾಸ್ಟರ್ ಹಾಕ್ತಾರೆ. ನಮಗೆಲ್ಲ ತೆಗಿಸ್ಬಿಟ್ಟಿದ್ರು. ಆಗಲಿಲ್ಲ ಅಂದರೆ ಪ್ಲಾಸ್ಟರ್ ಹಾಕ್ತಾರೆ. ಬಲವಂತ ತೆಗಿಸ್ತಾರೆ. ಮಹಿಯವ್ರಿಗೆ ಫುಲ್ಲು ಆಗಿದ್ದು ಹಳೆ ಹಾಸ್ಪಿಟಲ್. ಗೀತಾ ಡಾಕ್ಟ್ರ್ ಇದ್ರು. ಈಗಲೂ ಏನಿಲ್ಲ, ತಡ್ಕೋತಾಳೆ ಅಂತಂದ್ರೆ ವೆಯ್ಟ್ ಮಾಡ್ಬೋದಿತ್ತು. ಈಗಲೇ ಅದನ್ನ ಆನ್ ಮಾಡ್ಬಿಟ್ಟು ಏನು ಮಾಡ್ಬೇಕೀಗ? ಹೇಳಿ ಇವಾಗ ಭಯ ಆಯ್ತಾಯ್ತಾ ಏನಾಯ್ತಾಯ್ತಾ? ಎಕ್ಸ್ಪ್ರೆಷನ್ನೇ ಕೊಡಕ್ಕೆ ವೆಯ್ಟ್ ಮಾಡ್ತಾ ಇದೀವಿ ಐಶುಗೆ. ಇವಾಗ ಇಲ್ವಲ್ಲ. ಅಯ್ಯೋ ಅಲ್ಲೊಬ್ರು ಯಾರೋ ಸೋನು ಅನ್ನೋರು ಇದ್ದಾರೆ. ಅವಳು ಸೋನು ಅಂದ್ಬಿಟ್ಲು ಅಲ್ವೇ? ಆಮೇಲೆ ಸೋನು ಅನ್ನೋರೆಲ್ಲ ಯಾಕೆ ಇಷ್ಟೊಂದು ಚೆನ್ನಾಗಿರ್ತಿರಲ್ಲ ಅಂದಿತ್ತು. ಅದಕ್ಕೆ ಥ್ಯಾಂಕ್ ಯು ಅಂತ. ನಿಂಗೆ ಕೊಡ್ಲಾ? ನಿಂಗೆ ಚೆನ್ನಾಗೇ ಇದ್ದೀನಲ್ವ? ಇವೆಲ್ಲ ಕೆಮ್ತವ್ರೆ. ಸೊ ಇವತ್ತು ಡೆಲಿವರಿ ಆಗುತ್ತೆ ಅಂತ ಗೊತ್ತಾದಮೇಲೆ ಡಾಕ್ಟರ್ ನನಗೆ ಇನ್ನೊಂದು ಸಲ ಯಾವುದಕ್ಕೂ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಬನ್ನಿ ಅಂತ ಬರ್ಕೊಟ್ಟಿದ್ರು. ಸೊ ನಾನು ಲಾಸ್ಟ್ ವೀಕೆ ಸ್ಕ್ಯಾನಿಂಗ್ ಮಾಡಿಸಿದ್ದೆ ಅಂತ ಹೇಳಿದ್ದೆ, ಬಟ್ ಆದ್ರೂ ಯಾವುದಕ್ಕೂ ಒಂದು ಸಲ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಬನ್ನಿ ಅಂತ ಹೇಳಿದ್ರು. ನಾನು ಹೊರಗಡೆ ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗಿ ಸ್ಕ್ಯಾನಿಂಗ್ ಎಲ್ಲ ಮಾಡಿಸ್ಕೊಂಡು ಬಂದೆ. ಆವಾಗ ಪಾಪು ವೆಯ್ಟ್ ಎಲ್ಲ ಜಾಸ್ತಿ ಆಗಿತ್ತು ಮತ್ತು ಪಾಪು ಎಲ್ಲ ಸ್ವಲ್ಪ ಟರ್ನೆಲ್ಲ ಆಗಿತ್ತು. ಅದು ಅಲ್ಲದೆ ನನಗೆ ಅಲ್ಲಿಗೆ ಸ್ಕ್ಯಾನಿಂಗಿಗೆ ಅಂತ ಹೋದ್ಮೇಲೆ ನನಗಲ್ಲಿ ಪೇಯ್ನ್ ಸ್ಟಾರ್ಟ್ ಆಗೋಯಿತು. ಸೊ ಅಲ್ಲಿಂದ ಬಂದ ತಕ್ಷಣ ಇವತ್ತೇ ಡೆಲಿವರಿ ಆಗುತ್ತೆ ಡಾಕ್ಟರ್ ಹೇಳಿದ್ದಕ್ಕೂ ನನಗೆ ಪೇಯ್ನ್ ಬಂದಿದ್ದಕ್ಕೂ ಎರಡೂ ಸಿಂಕ್ ಆಗ್ತಾಯಿತ್ತು. ಸೊ ನನಗೆ ಪೇಯ್ನ್ ತಡೆಯೋಕ್ಕಾಗದೆ ನಾನು ಅಡ್ಮಿಟ್ ಆದೆ. ಇಲ್ಲಿ ನೋಡಿದ್ರೆ ಮಹಿ ಟೆನ್ಷನ್ಗೆ ಗೇಮ್ ಆಡ್ತಿದ್ದಾರೆ. ಸೊ ನಾನಲ್ಲಿ ಒಳಗಡೆ ಕೂತ್ಕೊಂಡು ಪೇಯ್ನ್ ಅನುಭವಿಸ್ತಾ ಇದ್ದೆ. ಬಟ್ ಇವರೆಲ್ಲ ಏನು ಮಾಡ್ತಿದ್ದಾರೆ ಅಂತ ನೋಡಿದ್ರೆ ನನಗೆ ವೀಡಿಯೋ ನೋಡಿದ್ಮೇಲೆ ಗೊತ್ತಾಯಿತು. ಆರಾಮಾಗಿ ನೋಡಿ ಈ ರೀತಿ ಏನೇನೋ ಮಾಡಿಕೊಂಡು ಆ್ಯಂಡ್ ಮಹಿ ಟೆನ್ಷನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಅವರು ಗೇಮ್ ಆಡ್ತಾರೆ. ಅದು ನನಗೆ ಗೊತ್ತಿರೋ ವಿಷಯ. ಸೊ ಅದನ್ನು ಸೋನು ಕ್ಯಾಪ್ಚರ್ ಮಾಡಿದ್ದಾಳೆ.
ಆ್ಯಂಡ್ ಅವತ್ತೊಂದು ದಿನ ನಾನು ಎಲ್ಲೇ ಹೊರಗಡೆ ಓಡಾಡ್ತಿದ್ರು ನನ್ನ ತುಂಬ ಜನ ರೆಕಗ್ನೈಸ್ ಮಾಡ್ತಾಯಿದ್ರು, ನೀವು ವ್ಲಾಗರ್ ಅಲ್ವಾ. ಆಮೇಲೆ ಕೆಲವೊಬ್ಬರು ಇನ್ಸ್ಟಾಗ್ರಾಮಿಂದನೂ ನನಗೆ ರೆಕಗ್ನೈಸ್ ಮಾಡಿ ಮಾತಾಡಿಸ್ತಾಯಿದ್ರು. ನನಗೆ ಅವತ್ತೊಂದು ದಿನ ಮಹಿ ಅಂತ ಇದ್ರು, ಏನಿವತ್ತು ಡೆಲಿವರಿ ದಿನವೇ ಇಷ್ಟೊಂದು ಜನ ಬಂದು ಮಾತಾಡಿಸ್ತಿದ್ದಾರೆ ನಿನ್ನ ಅಂತ. ಆ್ಯಂಡ್ ಆಲ್ಸೋ ಸ್ಕ್ಯಾನಿಂಗಿಗೆ ಅಂತ ಬೇರೆ ಹಾಸ್ಪಿಟಲ್ಗೆ ಹೋಗಿದ್ದೆ ಅಲ್ವಾ, ಸೊ ಅಲ್ಲೂ ಅಷ್ಟೇ ನರ್ಸ್ಗಳೆಲ್ಲ ಬಂದು ನಾನು ಜಸ್ಟ್ ನಿಮ್ಮ ವ್ಲಾಗ್ನ ನೋಡ್ತಾ ಇದ್ದೆ ಅಂತ ಹೇಳಿದಾಗ ತುಂಬ ಖುಷಿ ಆಗ್ತಾಯಿತ್ತು ನನಗೆ. ಐಸ್ ಕ್ರೀಮ್ ವಿಡಿಯೋ ನೋಡಾದ್ಮೇಲೆ ಅಂತಾಳೆ, ಇಷ್ಟೊಂದು ಆರಾಮಾಗಿದ್ರೆ ನೀವು ನಾನು ಬಿಟ್ಬಿಟ್ಟು. ನಮ್ಗಿಂತ ಜಾಸ್ತಿ ಎಂಜಾಯ್ ಮಾಡ್ತಿರೋದು ಸಂದೀಪ. ನಾನೇನಾರ ದೊಡ್ಡಪ್ಪ ಯಾಕೆ ಆಯ್ತಾ ಇಂಗ್ಲೀಷ್ ಅಂದೆ ನಾನೆಲ್ಲ ಒದ್ಬಿಟ್ಟು ಬಂದ್ಬಿಡ್ತಿದ್ದೆ ಡಾಕ್ಟ್ರಿಗೆ. ಈಗಲೂ ರೀಸೆಂಟಾಗಿ ತೋರಿಸಿದ್ರೆ ಚೇತುಮಮ್ಮ ಕೊಡ್ಸ್ಕೊಳಕ್ಕೆ ನಾನು ಬೇಡ ಡಾಕ್ಟ್ರಿಗೆ ಬೇಡ ಬೇಡ. ಸೊ ಇಲ್ಲಿ ನಾನು ಆರಾಮಾಗಿ ರೆಸ್ಟ್ ಮಾಡ್ತಿದ್ದೀನಿ ಅಂತ ಅಂದ್ಕೊಳ್ಬೇಡಿ. ನನಗಿಲ್ಲಿ ಬಿ ಪಿ ಮತ್ತು ಏನೇನೋ ಚೆಕ್ ಎಲ್ಲ ಮಾಡಿದ್ರು. ನನಗಂತೂ ಫುಲ್ಲು ಗಾಬರಿ ಆಗಿಬಿಟ್ಟಿದ್ದೆ, ಯಾಕಂದರೆ ಇದೆಲ್ಲ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಅಲ್ವಾ ನನಗೆ. ಸೊ ನನಗೆ ನಿಜವಾಗ್ಲೂ ಎಷ್ಟು ಭಯ ಆಗ್ತಿತ್ತು ಅಂತ ಹೇಳಿದ್ರೆ, ನೆಕ್ಸ್ಟು ನನಗೆ ಡ್ರೆಸ್ ಚೇಂಜ್ ಮಾಡೋದಕ್ಕೆ ಹೇಳ್ತಾರೆ. ಸೊ ನಾನು ಇಲ್ಲಿ ಕಂಫರ್ಟಬಲ್ ಆಗಿರಲಿ ಅಂತ ನೈಟಿ ಹಾಕ್ಕೊಂಡು ಬಂದೆ. ಇಲ್ಲಿ ಆಶಾ ಕಾರ್ಯಕರ್ತೆ ನನ್ನ ಜೊತೆನೇ ಇದ್ದರು. ಸೊ ನನಗೆ ಡೆಲಿವರಿ ಮಾಡಿದ ಡಾಕ್ಟರ್ ನೇಮ್ ಬಂದು ಜಯಪ್ರಕಾಶ್ ಸರ್ ಅಂತ. ಸಿಕ್ಕಾಪಟ್ಟೆ ಒಳ್ಳೆಯವರು, ಮಾತ್ರ ಎಷ್ಟು ಚೆನ್ನಾಗಿ ನನಗೆ ಡೆಲಿವರಿ ಮಾಡಿಕೊಟ್ರು ಅಂದರೆ. ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಇಷ್ಟೆಲ್ಲ ಫೆಸಿಲಿಟಿ ಇದೆಯಾ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಸೊ ನಮಗೆ ಇಷ್ಟೆಲ್ಲ ಫೆಸಿಲಿಟಿ ಕೊಡಬೇಕಾದ್ರೆ ನಾವೇನಕ್ಕೆ ಯುಟಿಲೈಸ್ ಮಾಡ್ಕೊಳ್ಬಾರ್ದು ಅಲ್ವಾ. ಸೊ ನಾನು ಅದಕ್ಕೆ ಇಲ್ಲಿ ನಾನು ಗೌರ್ಮೆಂಟ್ ಹಾಸ್ಪಿಟಲ್ ಅಂತ ಹೇಳಿದ ತಕ್ಷಣ ಓಕೆ ನಾನು ಅಲ್ಲೇ ಡೆಲಿವರಿ ಮಾಡಿಸ್ಕೊಳ್ತೀನಿ ಅಂತಲೇ ನಾನು ಹಾಸ್ಪಿಟಲ್ಗೆ ಬಂದೆ. ಓಕೆ, ನಿನ್ನ ಬ್ಲಾಗ್ ಏನು ಮಾಡ್ಕೊಡ್ಬೇಕು ಅಷ್ಟೇ ತಾನೇ ಮಾಡ್ತೀನಿ ಸುಮ್ಮನೆ. ಹಾಂ, ಇಬ್ಬರು ಜೊತೆ ಮಾತಾಡ್ಕೊಂಡಿದ್ರು. ಆ ಪೇಷಂಟ್ ಈ ಪೇಷಂಟ್ ಇದ್ರು, ಅವರಿಬ್ಬರು ಚೆಕಪ್ ಮಾಡ್ಕೊಂಡಿದ್ದಾರೆ ಅಂತಲ್ಲ. ಬೆಳಗ್ಗೆ ಹೇಳ್ತಾ ಇರಲಿ ಇವಳು ಈಗ ಇಬ್ಬರು ಮಾತಾಡ್ತಿಲ್ಲ, ಇಬ್ಬರು ಮಾತಾಡ್ತಾರೆ. ಎಷ್ಟಿದು ಎರಡಾ ನಿಜ ಅದು ಬೆಟ್ಟ ಅಲ್ವಾ? ಸಂದೀಪಂಗೆ ಹೇಳ್ಬಿಡಿ ತಗೊಳ್ಳಿ, ಬರ್ತಾವನಂತೆ. ಆಮೇಲೆ ಬರ್ಲಿ ಬನ್ನಿ, ಇಲ್ಲಿಲ್ಲ ಅಂದ್ರೆ ಮೇಲ್ಗಡೆ ಬರ್ತಾನೆ ಅಷ್ಟೇ. ಒಂದೇ ಸಲ ಬಂದ್ಬಿಡ್ಲಿ ಮೇಲ್ಗಡೆ, ಇಲ್ಲಿಗೆ ಬಂದು ನೋಡ್ಕೊಂಡು ಬರ್ಬೇಕಲ್ಲ ಅವನು. ಅಪ್ಪ ಅವರಿದ್ದಾನೆ, ಅಪ್ಪನೂ ಬರೋದ? ನಾನು ಅಪ್ಪನೇ ಹೇಳಿದ್ದು, ಅದೊಂದು ಸ್ವಲ್ಪ ತಡ್ಕೊ. ಏನಿಲ್ಲ, ಅಂದ್ರೆ 3ನೇ ಫ್ಲೋರ್ಗೆ ಈ ಕಡೆಯಿಂದಲೇ ಇರ್ಬೇಕಂತ ಹೋಗಲ್ಲ, ಇರ್ಬೇಕಂತ ಹೋಗಲ್ಲ, ಗೊತ್ತೇ ಆಗಲ್ಲ ನಿನಗೆ. ಯಾ ನಲ್ವತ್ತು ಆಗ್ಬೇಡ, ಬಿ ಪಿ ಜಾಸ್ತಿ ಆಯ್ತು ಅಂದರೆ ಇನ್ನೂ ವೆಯ್ಟ್ ಮಾಡಿಸ್ತಾರೆ, ಗೊತ್ತಾಯ್ತಾ? ಹುಷಾರು. ಸೊ ನೀವು ಕೇಳ್ಬೋದು ನಾರ್ಮಲ್ಲ ಅಥವಾ ಸಿ ಸೆಕ್ಷನ್ನ ಅಂತ. ನನಗೆ ಸಿಸರಿನ್ನೇ ಮಾಡಿಸ್ಕೊಳ್ತಾ ಇದ್ದೀನಿ, ಯಾಕಂದರೆ ನನಗೆ ಪೇಯ್ನ್ ತಡೆಯೋದಕ್ಕೆ ಆಗಲಿಲ್ಲ. ಸೊ ಅದನ್ನೆಲ್ಲ ನಿಮಗೆ ಕ್ಯಾಪ್ಚರ್ ಮಾಡೋದಕ್ಕೆ ಆಗಿಲ್ಲ. ನಾನು ಆಲ್ಮೋಸ್ಟ್ ನಾನು ಹತ್ತಿದ್ದು ಸಂಕಟಪಟ್ಟಿದ್ದು ಅದನ್ನ ಯಾವುದೂ ನಿಮ್ಮ ಹತ್ರ ನಾನು ಶೇರೇ ಮಾಡ್ಕೊಳ್ಳೋದಕ್ಕಾಗಿಲ್ಲ, ಯಾಕಂದರೆ ನಾನು ಒಳಗಡೆ ಅಳ್ತಾ ಮಲ್ಕೊಂಡಿದ್ದೆ. ಸೊ ಇಲ್ಲಿ ಮಹಿ ಮತ್ತು ನಮ್ಮಮ್ಮ ತುಂಬಾ ನನಗೆ ಹೆಲ್ಪ್ ಮಾಡಿದ್ದಾರೆ. ನಮ್ಮಮ್ಮ ನನ್ನ ಹೆತ್ತಿರ್ಬೋದು, ಬಟ್ ನನಗೆ ನನ್ನ ಗಂಡ 2ನೇ ತಾಯಿ ಸ್ಥಾನನ ತುಂಬಿದ್ದಾರೆ. ಅಷ್ಟು ಚೆನ್ನಾಗಿ ನನ್ನ ನೋಡ್ಕೊಂಡಿದ್ದಾರೆ ಮಹಿ. ಬಾಯ್. ನರ್ವಸ್ ಆಗಬೇಡ. ಹಾಂ, ವೆಯ್ಟ್ ಮಾಡಿ. ಇವಾಗ ಜಸ್ಟ್ ಐಶು ಒಂದು ವೆಯ್ಟಿಂಗ್. ಇನ್ನು ಹಾಫ್ ಆನ್ ಅವರ್ ಅಂತಿದ್ದಾರೆ, ನೋಡಬೇಕು. ಹಾಫ್ ಆನ್ ಅವರ್ ಆದಮೇಲೆ ಎಸ್ ಮಾತಾಡ್ಸ್ತವ್ರೆ. ಎಂಥ ಲವರ್ಸ್ಗಳಿರ್ಬೋದು ಇವರು ಇಲ್ಲಿಂದ ಇಲ್ಲಿಗೆ. ಹಾಯ್ ಐಸ್ ಕ್ರೀಮ್. ಇಲ್ಲಿದೀವಲ್ಲ, ಇರೋ ಟೆನ್ಷನ್ ತಗೋಬೇಡ. ವಾಟ್ಸ್ ಯುವರ್ ಫೀಲ್? ನನಗೆ ಇಂಜೆಕ್ಷನ್ನು ಮತ್ತು ಡ್ರಿಪ್ಸ್ ಎಲ್ಲ ಹಾಕಿರೋದ್ರಿಂದ ನಾನು ಮಾತಾಡೋದಕ್ಕೆ ಆಗ್ತಾ ಇರಲಿಲ್ಲ. ಸೊ ಹಾಗಾಗಿ ನನ್ನ ವಾಯ್ಸು ನಿಮಗೆ ಕೇಳಿಸೋದೇ ಇಲ್ಲ. ಹಾಂ, ಏನಿಲ್ಲಪ್ಪ, ಆರಾಮಾಗಿದ್ದೀನಿ, ಟೆನ್ಷನ್ ಇಲ್ಲ. ನೀನು ಆಗ್ತಾ ಇದ್ದಿಲ್ಲ ಅದಕ್ಕೆ.
ನೀನು ಟೆನ್ಷನ್ ಆದರೆ ನಾವು ಟೆನ್ಷನ್ ಆಯ್ತೀವಿ. ಅಪ್ಪ ಬತ್ತೈತೆ. ಹಾಂ ಆಪ್ರೇಷನ್ ಕರ್ಕೊಂಡೋದ್ರ ಅವ್ರನ್ನ ಅಪ್ಪ ವಯಸ್ಸು ಇಲ್ಲ ಅವಳೆ ನೋಡು. ಅವ್ರ ವೈಫ್ನ ಕರ್ಕೊಂಡೋದ್ರಾ? ನಿಮ್ಮ ವೈಫಾ? ಹಾಂ ಏನೇನು ನಾನು ಅಂದ್ಕೊಳ್ತಿದ್ದೆ ಏನಕ್ಕೆ ನನ್ನ ಕೈಲಿ ಮಾತಾಡೋದಕ್ಕೆ ಆಗ್ತಾಯಿಲ್ಲ ಅಂತ. ಬಟ್ ನನ್ನ ಲಿಪ್ ಮೂಮೆಂಟ್ನ ಮಹಿ ಅರ್ಥ ಮಾಡಿಕೊಂಡು ನನ್ನ ಜೊತೆ ಕಾನ್ವರ್ಸೇಷನ್ ಮಾಡ್ತಾಯಿದ್ರು. ಸೊ ನನಗೆ ಅಲ್ಲೇ ಒಂಥರ ಅನಿಸ್ಬಿಡ್ತು, ಏನು ನನ್ನ ಕೈಲಿ ಮಾತಾಡೋದಕ್ಕಾಗಲ್ವಾ, ಇಂಜೆಕ್ಷನ್ ಪವರ್ ಇಷ್ಟೊಂದು ಇದೆಯಾ ಅಂತ ಎಲ್ಲ ಹೇಳಿ. ಬಟ್ ನಮ್ಮಮ್ಮ, ನಮ್ಮಪ್ಪ, ನಮ್ಮ ಸೋನು, ಮಹಿ ಎಲ್ಲ ಕಿಟಕಿ ಹತ್ರ ಬಂದು ಮಾತಾಡಿಸ್ಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ತಾಯಿದ್ರು ನನ್ನ. ಚೆನ್ನಾಗಿತ್ತು ಮಾತ್ರ. ನೆಕ್ಸ್ಟು ನಾನು ಆಪ್ರೇಷನ್ ಥಿಯೇಟ್ರಿಗೆ ಹೋಗ್ತೀನಿ ಇನ್ನೇನು. ಅದು ಇಂಜೆಕ್ಷನ್ ಹಾಕೋವರೆಗೂ ಅಷ್ಟೇ. ಅದು ಹಾಕಾದ್ಮೇಲೆ ಏನು ತಿಂದು ಆಮೇಲೆ ಇವತ್ತು ಮಧ್ಯರಾತ್ರಿ ಪೇನ್ ಆಯಿತು, ಕುಡಿತು ಅಂತ ಕರೆಕ್ಟಾಗಿ ಸಿಗ್ತಾ ಒಂದೇ ಸಲ ಖುಷಿ ಪಡು. ನಮ್ಗಾಗ ನಮಗೆ ಇಲ್ಲಿ ಎಲ್ಲ ಚೆಕ್ ಮಾಡೋದು ಮನೆಗೆ ಇಲ್ಲ ಆಗ್ತದೆ. ಆಮೇಲೆ 3-4 ಚೆಕ್ ಮಾಡೋದು. ಇಲ್ಲಿ ಬೆಡ್ ಕಲೆಕ್ಷನ್ ಕಾಣಿಸ್ತದೆ. ಬೇಗ ಬಾ, ಹೊಟ್ಟೆ ಗುಳು ಅಂತೈತೆ, ಯಾವಾಗ ಹೆಚ್ಚದು ಅಂತ ಅಲ್ವಾ? ನನಗೈತೈತೆ, ಮಕ್ಳಿಗೆ ಇನ್ನೂ ಜಾಸ್ತಿ ಆಗ್ತೈತೆ. ಅವ್ರು ಮಾತಾಡ್ತಿರ್ತಾರೆ, ನಿದ್ದೆ ಮಾಡ್ಬಿಡ ಅದೇ ಹೇಳ್ತಾ ಇದ್ದೀನಿ, ನಿದ್ದೆ ಮಾಡ್ಬಿಡ್ತಾಳೆ ಅವರು. ಮಾತಾಡ್ತಾ ಇರ್ತಾರೆ. ಆಮೇಲೆ ಕೇಸ್ ಮುಗೀತು, ಅಲ್ಲೇ ಬಿದ್ದೈತೆ ಅದು ಫೈಲು. ನಾಳೆ ಆಫೀಸ್ ನಾಳೆ ಸುಮಾರು ಹೋಗಿ ಕೊಡಬೇಕು. ಹೆಂಗೆ ಅನಿಸ್ತೈತೆ? ಯಾರು ಅದ್ಬೇಡ, ಹೆಂಗೆ ಅನಿಸ್ತೈತೆ? ಪುಕ್ಕ ಲಿಟಲ್ ಬಿಟ್ ನರ್ವಸ್, ಎಕ್ಸ್ಚೇಂಜ್ ಆಗುತ್ತೆ, ನರ್ವಸ್ ಆಗಿದೆ. ಸದ್ಯ ಖುಷಿ ಕೂಡ ಎಕ್ಸ್ಚೇಂಜ್ ಆಗೋಕ್ಕೆ ಇವಳು ಒಬ್ಳ ಇರೋದು. ಎಕ್ಸ್ಚೇಂಜ್ ಆಗ್ಬಿಟ್ರೆ ಪಾಪ ಅಂತಾನೆ ಖುಷಿ ಪಡೋದು. ಇರೋದು ಒಬ್ಬಳೇ, ಐಶು ಒಬ್ಬಳ. ಇವಾಗ ಇದೇ ಲಾಸ್ಟ್ ಆ್ಯಕ್ಚುಲಿ ಐಶು ಒಬ್ಬಳ ಇರೋದು. ಸೊ ಈಗ ಜಸ್ಟ್ ಓದ್ಲು ಐಶು. ಆಗೋಗದೆ ಅಂಥದ್ರೊಳಗೆ ಅಮ್ಮ ನಾರ್ಮಲ C-ಸೆಕ್ಷನ ಎಲ್ಲ ಪ್ರತಿಯೊಂದು ಐಶು ಹೇಳ್ತಾಳೆ ನಿಮಗೆ. ಕೇಳಿಸ್ಕೊಡಿ ಹೆಂಗೆ ಪುಕ್ಕ ಅಳ್ತಾಯಿತ್ತು ಎಲ್ಲ ಕೇಳಿ ಎಲ್ಲ ಅವಳೇ ಹೇಳ್ತಾಳೆ. ಪುಕ್ಲಿ ಅಂತ ಇಂಜೆಕ್ಷನ್ ಕೊಟ್ಟಿರ್ತಾರೆ. ಇವ್ರಿಗೆ ಫುಲ್ಲು ಪುಕ್ಕ ಇವರಿಗೆ. ಪ್ರಶ್ನೆ ಇದ್ದೇ ದೇವಸ್ಥಾನ ಅಕ್ಕ, ಪ್ರಶ್ನೆ ಇದ್ದೇ ಮಾಡ್ತದೆ, ಅಲ್ಲಿಗೆ ಹೊಂಟೋಗ್ಬಿಟ್ಟೆ ನಿದ್ದಕ್ಕೆ ಎದ್ಬಿಟ್ಟು ಐಸ್ ಕೇಕ್ ತಂದರೆ ಮುಂದಕ್ಕೇನಾಯಿತು? ಇಂಜೆಕ್ಷನ್ ಕೊಟ್ಟಿರ್ತೀವಲ್ಲ ಅದು ಹೇಳ್ತಾ ಇರೋದು ಅವನು. ಬಿರಿಯಾನಿ ತಿನ್ನಬೇಕು ಅಂದ್ಕೊಂಡ್ರು ಆಗಲಿಲ್ಲ. ಜಸ್ಟ್ ಒಂದೇ ಒಂದು ಸ್ಪೂನ್ ತಿಂದ್ಲು ಅಷ್ಟೇ ಅವಳು. ಕೇಕ್ ತರಿಸ್ಕೊಂಡು ತಿಂದಿದ್ದಾಳೆ. ಇವ್ರ ಪಾಪ ಬೇಗ ಬರಬೇಕು ಅಂದ್ಬಿಟ್ಟು ಬೇಗ ಆಫೀಸ್ಗೆ ಹೋದರು. ತುಂಬ ಬೇಗ ಬಂದ್ಬಿಟ್ರು ಅಲ್ವಾ? ವೆಯ್ಟ್ ಮಾಡೋಣ, ಇನ್ನೂ ಹಾಫ್ ಆನ್ ಅವರ್ ಅರ್ಧ ಗಂಟೆ ಆಗುತ್ತಲ್ವಾ? ಇನ್ನೂ ಅರ್ಧ ಗಂಟೆ ಆಗುತ್ತೆ. ಬೇಗ ಪಾಪು ಬರ್ತಿದ್ವಿ. ಬನ್ನಿ. ಕರೆಕ್ಟಾಗಿ ಹೇಳಿದೆ, ನಾನು ಮನಸ್ಸಲ್ಲಿ ಮುಡಿಕೊಂಡಿದ್ದೆ. ವಾ ಆಯ್ತು, ಬನ್ನಿ ತಗೊಂಡಿಗ ಅಕ್ಕ ಬನ್ನಿ. ಅಲ್ಲಿ ಬರ್ತಾರೆ, ಅವ್ರು ಬರ್ತಾರಂತ ಇಲ್ಲಿ. ಇಲ್ಲೇ ಗಣಪಾಪು ಹೋಯ್ತು. ಇದು ಮೂಡಿಸ್ರಿ ಚಿನ್ನ ಬಾಕಿಗಲ್ವಾ? ಬಾಯಿಗೆ
ದೊಡ್ಡಪ್ಪನ ಪುರ ಹಾಕು. ಇವಾಗ ಜಸ್ಟ್ ಎತ್ಕೊಬಂದು ನಾನು ಹಾಕ್ತೀನಿ. ಇವಾಗ ಜೋಳ ಬರಬೇಕು ನನಗೆ ಸ್ವೀಟ್ ಕಪ್ರ ಅಂದರೆ ಅವು ಚೆನ್ನಾಗಿ ಒಂಥರ ಇದ್ರಾಗೆ ಕೂತ್ಕೊಂಡಿರ್ತಾರೆ. ಅದಕ್ಕೆ ನಾನು ಎತ್ಕೊಂಬಂದು ಗಂಟ ಹೋಗ್ಬಿಟ್ಟಿದ್ದೆ. ಹಲೋ ದೊಡ್ಡಪ್ಪ ಗಂಡು ಕರ್ಕೊಬಂದವ್ರು ಇಲ್ಲಿ, ಗಂಡು ಪಾಪು ಕರ್ಕೊಬಂದವ್ರು ಇಲ್ಲಿ. ಆಮೇಲೆ ಗರ್ದಿದ್ರು ಹಾಂ ಇಲ್ಲಿ ಎತ್ಕೊಂಡದೆ. ಸಾಕು ಸಾಕು ಮಾಮ ಲೈಟು ಈ ಸೈಡ್ ಬನ್ನಿ. ಲಾಟ್ರಿ ಚಿಕನ್ ಅಡ್ವಾನ್ಸ್ ಚಿಕನ್ ಮಾಡವ್ರೆ, ಬಂದ್ಬಿಡಿ ಮಾಮ. ಅವ್ರ ಅಪ್ಪನ ಬಗ್ಗೆನೇ ಮಾತಾಡ್ತಿದ್ದಾರೆ ಈಗ ಅದಕ್ಕೆ ಅವ್ರ ಅಪ್ಪನ ಬಗ್ಗೆನೇ ಮಾತಾಡ್ತಾ ಇದ್ರು ಇಷ್ಟ ಗಂಟ. ನಾವು ಅಪ್ಪನೇ ಹುಟ್ಟೋದು ಅಂತ ಎಷ್ಟೋ ಜನ ಹೇಳಿದ್ರು. ಈಗ ನಿಮ್ಮ ಅತ್ತೆ ಹೊಟ್ಟೆ ದಪ್ಪ ಇದೆ ಹೆಣ್ಪಾಪ ಆಗುತ್ತೆ ಅಂದ್ಕೊಂಡ್ರು ಅಂದರು. ನಾನು ಅಂದೆ ಹಂಗೆ ಅನ್ನಕ್ಕೆ ಹೋಗ್ಬೇಡಿ, ನನಗೆ ಬೇಜಾರು ಎಕ್ಸ್ಪೀರಿಯನ್ಸ್ ಇದೆ. ಕೇಳಿ ನೋಡಿ ಅವರು ನೋಡಿದ್ರಲ್ಲ ಪಾಪು ಮಹಿನೆ ಹಿಂಗೆ ನೋಡ್ತಿದ್ದೆ ಅಂತ. ಸೊ ಆದಷ್ಟು ಬೇಗ ನಾನು ಮಗು ಫೇಸ್ನ ರಿವೀಲ್ ಮಾಡ್ತೀನಿ. ಆ್ಯಂಡ್ ತುಂಬ ಚೆನ್ನಾಗಿತ್ತು, ಒಳ್ಳೆ ಗುಡ್ ಎಕ್ಸ್ಪೀರಿಯೆನ್ಸ್ ಇದು, ಮೆಮೊರೇಬಲ್ ಡೇ ಅಂತಲೇ ಹೇಳ್ಬೋದು. ಸೊ ನಾನು ಆಪ್ರೇಷನ್ ಥಿಯೇಟ್ರ್ ಒಳಗಡೆ ಹೋದಾಗ ಬೆಂಡಿಂಗ್ ಡಿಸಿಷನ್ ಎಲ್ಲ ಕೊಟ್ಟಿರ್ತಾರಲ್ವ, ಸೊ ಅದು ಪೇಯ್ನ್ ಎಲ್ಲ ನಾನು ಕಾಣಿಸ್ಕೊಂಡಿಲ್ಲ. ಸೊ ನನಗೆ ಮಧ್ಯರಾತ್ರಿಯಿಂದ ಪೇಯ್ನ್ ತಡೆಯೋದಕ್ಕೆ ಆಗಿಲ್ಲ. ಸೊ ಹಾಗಾಗಿ ನಾನು ವೀಡಿಯೋನೇ ಮಾಡ್ಕೊಂಡಿಲ್ಲ. ಆಪ್ರೇಷನ್ ಎಲ್ಲ ಆದಮೇಲೆ ಹೆಂಗೆ ಹೇಳಿದ್ರಿ? ಆರಾಮೇ? ಓ ಆರಾಮಾಗಿದ್ರಿ. ನೋಡ್ದ ಪಾಪುನ? ಹ್ಞೂ ನಾನೇ ಫ್ರೆಶ್ ಓಡಾಗಿತ್ತು, ಬತ್ತಾದ ಓಡ್ರಿ ಹಿಡ್ಕೊಳ್ಳಿ ಅಂತ. ವಿಡಿಯೋದಲ್ಲಿ ತೋರಿಸಿದ್ದೀವಿ, ಡೈರೆಕ್ಟಾಗಿ ನೋಡಿಲ್ಲ, ಇವಾಗ ನೋಡ್ತೀನಿ. ಒಂದು ಸೈಡ್ ಹೋಗ್ಬಿಡಪ್ಪ. ನೋಡ್ತಾವ ನನ್ನೇ ಅಂದ್ರು, ಅದಕ್ಕೆ ನಿಮ್ ಮುಖ ತೋರಿಸಿ ಅಂತ ಅಂದೆ. ಅಳ್ತಿದ್ದೆ, ನನ್ನ ಮುಖ ನೋಡ್ಬಿಟ್ಟು ಹಿಂಗೆ ನೋಡ್ತಾರೆ. ಆಮೇಲೆ ಡಾಕ್ಟರ್ ಹೇಳಿದ್ರು ಹಸ್ಬೆಂಡ್ ಏನ್ ವರ್ಕ್ ಮಾಡ್ತಿದ್ದೆ, ಸ್ವಲ್ಪ ನೀನೇನ್ ಮಾಡ್ತಿದ್ಯಾ ಅಂತ. ಈಗ ನೋಡ್ತಾವ ನೋಡಲ್ಲಿ ನೀನೇನ್ ಮಾಡ್ತಿದ್ಯಾ ಬ್ಲಾಗರ್ ಒಂದೇ. ನನ್ನ ಮಗು ನೋಡಿದ ಖುಷಿಗೆ ನನಗೆ ತುಂಬ ಮಾತಾಡ್ತಾನೆ ಇದ್ದೆ. ನಾನು ಎಲ್ಲ ಹೇಳ್ತಿದ್ರು ಜಾಸ್ತಿ ಮಾತಾಡ್ಬೇಡ, ರೆಸ್ಟ್ ಮಾಡು ಅಂತ ಹೇಳಿ. ಸೊ ನೆಕ್ಸ್ಟ್ ಡೇಯಿಂದ ನನ್ನ ಕೈಲಿ ಮಾತಾಡೋದಕ್ಕೂ ಆಗ್ತಾಯಿರಲಿಲ್ಲ, ಅಷ್ಟು ಸುಸ್ತಾಗ್ಬಿಟ್ಟಿದ್ದೆ ನಾನು. ಇನ್ನು ಗೌರ್ಮೆಂಟ್ ಹಾಸ್ಪಿಟಲ್ ಬಗ್ಗೆ ಹೇಳೋದಾದರೆ, ಇವಾಗ ರೀಸೆಂಟಾಗಿ ಹೊಸದಾಗಿ ಕಟ್ಟಿರೋದು ರಾಮನಗರದಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಮಾತ್ರ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಕ್ಲೀನಿಂಗ್ ವೈಸು ಅಷ್ಟೇ ತುಂಬ ಚೆನ್ನಾಗಿದೆ. ಡಾಕ್ಟರ್ ಅಂತೂ ಹೇಳೋದೇ ಬೇಡ, ಅಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗಿದ್ದಿದ್ರೆ ಅದೆಷ್ಟು ಲಕ್ಷ ಆಗ್ತಿತ್ತೋ ಅಥವಾ ಅದೆಷ್ಟು ಸಾವಿರ ಆಗ್ತಿತ್ತೋ ಗೊತ್ತಿಲ್ಲ. ಬಟ್ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ತುಂಬ ಚೆನ್ನಾಗಿ ನಾನು ಟ್ರೀಟ್ಮೆಂಟ್ ಮಾಡಿಸ್ಕೊಂಡಿದ್ದೀನಿ. ಪಾಪು ಆದಮೇಲೆ ವಿಸಿಟರ್ಸ್ ಇರ್ತಾರಲ್ವ, ಸೊ ಅವ್ರನ್ನ ಕರ್ಸ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದರೆ ಅದರಲ್ಲಿ ತುಂಬಾ ಸ್ಟ್ರಿಕ್ಟ್ ಮಾಡಿಬಿಟ್ಟಿರ್ತಾರೆ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ. ಅದೊಂದು ಸ್ವಲ್ಪ ಬೇಜಾರಷ್ಟೇ ನನಗೆ. ಅಲ್ಲವೋಜು ಅವವೋಜಿ ಅಂತಾನೆ, ಅವವೋಜಿ ಅಂತಾನೆ ಅಣ್ಣ. ಅಣ್ಣ ಹಂಗಂತಾನೆ ಕೊಡುವ, ನೀನು ಅಂತೀವ ಅಂತೀವ ಅಂತೀಯ. ಮನೆಗೆ ಹೋಗೋಣ, ಮನೆಗೆ ಹೋಗೋಣಪ್ಪ, ಹೋಗುವ ಮನೆಗೆ, ಮನೆಗೆ ಹೋಗುವ, ನೋಡುವ, ಹೋಗ್ಬಿಡೋಣ ಮನೆಗೆ. ಪಾಪನ ಮಾತಾಡ್ಸ್ಬಿಡು ಹೋಗಿ.
ಕರಿತಾನಲ್ಲ ಮಗ. ರಕ್ತವನ ನಾನೇ ಮುಟ್ಸ್ಲಿಲ್ವಲ್ಲ ಬದ್ಲು ಇಲ್ಲಡಲ್ಲಿ ಎತ್ಕೊಳಕ್ ಕಂಡ್ಬಿಡ್ತಾನೆ. ಕೂತ್ಕೊಳ್ಳೋದೆ ವಿಸಿಟಿಂಗ್ ಅವರ್ಸ್ ಅಲ್ಲಿ ಬಂದವ್ರು ನೋಡ್ಬೇಕು ತಾನೇ ನೀನು. ಎಲ್ಲ ಬಂದರಲ್ಲ ಹಂಗೇಂತಾರ, ಅವರು ಬಂದು ಹಂಗೇಂದ್ರು ಏನು ದಳವ ಅಂತ ಸೇಮ್ ಲಕ್ಷ್ಮಿ ಕಣ್ಣಂಗೆ ಕಾಣಿಸ್ತಾನ ಮತ್ತೆ ನಿದ್ದೆ ಬರ್ತೈತೆ ನಿಮಗೆ. ಒಂದೂವರೆ ಗಂಟೆ ಬಿಟ್ಕೊಂಡ ಓನ್ ಬಂದೆ ನೋಡು ತಮ್ಮಯ್ಯ ಪಪ್ಪ ಎತ್ಕೊಂಡವ್ರ ನೋಡಲ್ಲ ತಮ್ಮ. ವಾ ಬಿಡು ಮತ್ತೆ ಆಯ್ತು ತಗೋದು ಒಲ್ಲಪ್ಪ ಮೈ ಪಪ್ಪ ಅಲ್ಲಪ್ಪ ನೋಡ್ರಿ ಎಲ್ಲ ಹೋಗ್ಬಿಡೆ ನನ್ನ ಬಿಟ್ಟು ಅಂತ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದು ನನ್ನ ಡೆಲಿವರಿ ವ್ಲಾಗ್ ಆಗಿರುತ್ತೆ. ಆದಷ್ಟು ಅವ್ರ ಕೈಲಿ ಎಷ್ಟಾಗುತ್ತೋ ಅಷ್ಟು ಟೆನ್ಷನ್ ಇದ್ರೂ ವೀಡಿಯೋನ ಶೂಟ್ ಮಾಡಿಕೊಟ್ಟಿದ್ದಾರೆ. ಸೊ ಅದಕ್ಕೆ ಥ್ಯಾಂಕ್ಸ್ ಹೇಳಲೇಬೇಕು. ಆ್ಯಂಡ್ ನೆಕ್ಸ್ಟು ಪಾಪು ಫೇಸ್ ಎಲ್ಲ ಆದಷ್ಟು ಬೇಗ ರಿವೀಲ್ ಮಾಡ್ತೀನಿ ನಾನು. ನನಗೆ ಊಟಕ್ಕೆ ಅದಕ್ಕೆಲ್ಲ ನೆಕ್ಸ್ಟು ಒಂದು ದಿನ ಎಲ್ಲ ಅಂದರೆ 24 hours ನಾನೇನು ತಿಂದೇ ಇರಲಿಲ್ಲ. ಅದಾದಮೇಲೆ ಮಹಿ ನನಗೆ ಗಂಜಿ ಎಲ್ಲ ತಂದು ಕೊಟ್ಟಿದ್ದರು. ಅದಾದಮೇಲೆ ಗಂಜಿ ಮತ್ತು ಕಾಫಿ ಕುಡಿತಾ ಇದ್ದೆ. ನನ್ನ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಹಾಸ್ಪಿಟಲಲ್ಲಿ. ಸೊ ಪ್ರತಿಯೊಬ್ಬರಿಗೂ ತುಂಬ ಥ್ಯಾಂಕ್ಸ್. ಆ್ಯಂಡ್ ನನಗೆ ಯೂಟ್ಯೂಬಲ್ಲಿ ತುಂಬ ಕಮೆಂಟ್ಸ್ ಬರ್ತಾಯಿತ್ತು. ನನಗೆ ತುಂಬ ಜನ ವಿಶ್ ಮಾಡಿದ್ದೀರಾ, ಪ್ರತಿಯೊಬ್ಬರಿಗೂ ತುಂಬ ಥ್ಯಾಂಕ್ಸ್. ನಿಮ್ಮ ಪ್ರೀತಿ ಸಪೋರ್ಟ್ ಯಾವಾಗಲೂ ನನ್ನ ಮೇಲೆ ಹೀಗೆ ಇರಲಿ. ನಾನು ಪಾಪುನ ನೋಡ್ತಾ ನನಗೆ ಹಾಸ್ಪಿಟಲಿಗೆ ದಿನ ಹೇಗೆ ಕಳೀತು ಅಂತಲೇ ಗೊತ್ತಿಲ್ಲ. ಆ್ಯಂಡ್ ತುಂಬ ದಿನ ನಾನಲ್ಲಿ ಇರೋದ್ರಿಂದ ನಾನು ವ್ಲಾಗೆಲ್ಲ ಮಾಡ್ಕೊಳ್ಳೋದಕ್ಕಾಗಿಲ್ಲ. ಐ ಹೋಪ್ ನೀವು ಅರ್ಥ ಮಾಡ್ಕೊಳ್ತೀರಾ ಅಂತ ಅಂದ್ಕೊಳ್ತೀನಿ. ನನ್ನ ಸಿಚುವೇಶನ್ನು ಕೂಡ ನೀವು